ಚುನಾವಣಾ ರ್ಯಾಲಿ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮೇಲೆ ಗುಂಡಿನ ದಾಳಿ ಆಗಿದೆ. ಇದೇ ಸಂದರ್ಭದಲ್ಲಿ ಅಂಗರಕ್ಷಕರು ಅವರನ್ನ ರಕ್ಷಣೆ ಮಾಡಿದ್ದಾರೆ. ಹಾಗಿದ್ರೂ ಕೂಡ ಬಲಗಿವಿಗೆ ಗುಂಡು ತಗಲಿ ಗಾಯ ಕೂಡ ಆಗಿದೆ. ಅಮೆರಿಕ ಮಾಜಿ ಅಧ್ಯಕ್ಷ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿದೆ. ನಿನ್ನೆ ನಡೆದಿರುವಂತಹ ಘಟನೆ ಇದು. ಚುನಾವಣಾ ರ್ಯಾಲಿ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಶೂಟ್ ಮಾಡಿದ್ದಾರೆ. ಟ್ರಂಪ್ ಬಲಗಿವಿಗೆ ಗಾಯ ಆಗಿದೆ. ಕೂಡಲೇ ಸಿಬ್ಬಂದಿ ರಕ್ಷಿಸಿದ್ದಾರೆ. ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ಟ್ರಂಪ್ ಭಾಷಣ ಮಾಡ್ತಾ ಇದ್ರು, ಏಕಾಏಕಿಯಾಗಿ ಫೈರಿಂಗ್ ಆಗಿದೆ. ಮುಖ ಮತ್ತು ಬಲಗಿವಿ ರಕ್ತಸಿಕ್ತವಾಗಿತ್ತು. ತಕ್ಷಣ ಅಂಗರಕ್ಷಕರು ಡೊನಾಲ್ಡ್ ಟ್ರಂಪ್ರನ್ನ ರಕ್ಷಣೆ ಮಾಡಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯಲಿದೆ. ಹಾಗಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡ್ಕೊಂಡಿರುವಂತಹ ಟ್ರಂಪ್ ಭಾಷಣವನ್ನ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಶೂಟ್ ಮಾಡಿದ್ದಾರೆ. ಅವರ ಬಲಗಿವಿ ಹಾಗೂ ಮುಖಕ್ಕೆ ರಕ್ತ ಆಗಿರುವಂಥದ್ದು. ನಿನ್ನೆ ಶೂಟೌಟ್ ಆಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಟ್ರಂಪ್ ಭಾಷಣ ಮಾಡ್ತಾ ಇದ್ರು, ಅದೇ ಸಂದರ್ಭದಲ್ಲಿ ಶೂಟ್ ಮಾಡಿದ್ದಾರೆ. That chart's a couple of months old, and if you want to really see something that's said, take a look at what happened. That chart's a couple of months old, and if you want to really see something that's said, take a look at what happened. That chart's a couple of months old, and if you want to really see something that's said, take a look at what happened. That chart's a couple of months old, and if you want to really see something that's said, take a look at what happened. ನವೆಂಬರ್ ತಿಂಗಳಿನಲ್ಲಿ ಅಧ್ಯಕ್ಷೀಯ ಚುನಾವಣೆ ನಡೆಯುತ್ತೆ. ಹೀಗಾಗಿ ಚುನಾವಣಾ ಪ್ರಚಾರದಲ್ಲಿ ತೊಡ್ಕೊಂಡಿರುವಂತಹ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಚುನಾವಣಾ ಪ್ರಚಾರ ನಡೀತಾ ಇರುವಂತಹ ಸಭೆಯಲ್ಲಿ ಭಾಷಣವನ್ನ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಗಮನಿಸ್ತಿದ್ದೀರಲ್ಲ ನೀವು, ಬಲಗಿವಿಗೆ ಏಟಾಗಿದೆ, ಗುಂಡಿನ ಏಟ್ ಬಿದ್ದಿದೆ. ಶೂಟ್ ಮಾಡ್ತಾರೆ. ಮಾಡಿದ ತಕ್ಷಣನೇ ಅಲ್ಲಿರುವಂತಹ ಅಂಗರಕ್ಷಕರು ಅವರನ್ನ ರಕ್ಷಣೆ ಮಾಡ್ತಾರೆ. ಜೊತೆಗೆ ಶೂಟ್ ಮಾಡಿದಂಥವನು ಅಂತ ಶಂಕಿತ ಅಂತ ಗುರುತಿಸಲಾಗಿರುವಂಥವನ್ನ ಈಗಾಗಲೇ ಹತ್ಯೆ ಕೂಡ ಆಗಿದೆ. ಅಂದರೆ ಶೂಟೌಟ್ ಮಾಡಿದ್ದಾರೆ. ಅವರ ಸಿಬ್ಬಂದಿ ಕೂಡ ರಕ್ಷಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮತ್ತು ಅವನ ಪಕ್ಕದಲ್ಲಿದ್ದಂಥ ಇನ್ನೋರ್ವ ಕೂಡ ಈ ಒಂದು ಶೂಟೌಟ್ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾನೆ. ಸದ್ಯಕ್ಕೆ ಶಂಕಿತ ಅಂತೇಳಿ ಹೇಳಲಾಗ್ತಾ ಇರುವಂಥವನ್ನು ಕೂಡ ಶೂಟ್ ಮಾಡಲಾಗಿದೆ. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈ ರೀತಿ ಆಗಿರುವಂಥದ್ದು. ಶೂಟೌಟ್ ಆಗ್ತಾ ಇದ್ದಂತೆ ಸಿಟ್ಟುಗೊಂಡಂತಹ ಡೊನಾಲ್ಡ್ ಟ್ರಂಪ್ ಮುಷ್ಟಿಯನ್ನು ಹಿಡಿದು ಆಕ್ರೋಶವನ್ನು ಕೂಡ ಹೊರ ವ್ಯಕ್ತಪಡಿಸಿದ್ದಾರೆ. ಅದಾದ ಬಳಿಕ ಅಲ್ಲಿಂದ ಅಂಗರಕ್ಷಕರು ಅವರನ್ನು ಕರೆದುಕೊಂಡು ಹೋಗಿದ್ದಾರೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಮೊದಲು ಭಾಷಣ ಮಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂತೆ ಶೂಟೌಟ್ ಆಗುತ್ತೆ. ಎಲ್ಲರೂ ಕೂಡ ಕೆಳಗೆ ಕೂತ್ಕೊಳ್ತಾರೆ. ಅವರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಕೂಡ ಅಂಗರಕ್ಷಕರು ಬರ್ತಾ ಇದ್ದಂತೆ ಗೊತ್ತಾಗುತ್ತೆ ಅವರ ಕಿವಿಗೆ ಗಾಯ ಆಗಿದೆ, ಅದೇ ರೀತಿಯಾಗಿ ಮುಖಕ್ಕೆಲ್ಲ ರಕ್ತ ಚಿಮ್ಮಿರುತ್ತೆ. ಅವರನ್ನ ಅಲ್ಲಿಂದ ಕರೆದೊಯ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಪೋಸ್ಟ್ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುರಕ್ಷಿತವಾಗಿದ್ದಾರೆ ಡೊನಾಲ್ಡ್ ಟ್ರಂಪ್ ಅನ್ನುವಂಥದ್ದನ್ನು ಕೂಡ. ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಈ ರೀತಿ ಶೂಟೌಟ್ ಆಗಿರೋದ್ರಿಂದ ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಈಗಾಗಲೇ ಕಾನೂನು ಸಿಬ್ಬಂದಿಗೆ ಸಂಬಂಧಪಟ್ಟಂತೆ ಕೂಡ ಎಲ್ಲಾದರೂ ವೈಫಲ್ಯತೆ ಆಯಿತಾ, ಏನು ಕತೆ, ಅದ್ರ ಬಗ್ಗೆ ಕೂಡ ಒಂದಷ್ಟು ತನಿಖೆ ನಡೀತಾ ಇದೆ. ರಿಪಬ್ಲಿಕನ್ ನ್ಯಾಷನಲ್ ಸಮಾವೇಶಕ್ಕೆ ಮೊದಲು ಟ್ರಂಪ್ ಮಾಡಬೇಕಾಗಿದ್ದಂಥ ಕೊನೆಯ ರ್ಯಾಲಿಗಾಗಿ ಸ್ಟೇಜ್ ಹತ್ತಿದಂಥ ಸಂದರ್ಭದಲ್ಲೇ ಆಗಿರುವಂಥ ಘಟನೆ ಇದು. ಅಧ್ಯಕ್ಷೀಯ ಚುನಾವಣೆಗೋಸ್ಕರ ಮಾಡ್ತಾ ಇರುವಂಥ ಪ್ರಚಾರ ಇದು. ನವೆಂಬರ್ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ. ಅದೇ ಸಂದರ್ಭದಲ್ಲಿ ಆಗಿರುವಂಥ ಗುಂಡಿನ ದಾಳಿ ಇದು. ತಕ್ಷಣವೇ ಭದ್ರತಾ ಸಿಬ್ಬಂದಿ ಆಗಮಿಸಿ ಅವರನ್ನು ಕಾಪಾಡಿದ್ದಾರೆ. ಶೂಟೌಟ್ ಮಾಡುವಂಥ ಸಂದರ್ಭದಲ್ಲಿ ಶೂಟ್ ಮಾಡ್ದ ಅಂತ ಹೇಳಲಾಗ್ತಾ ಇರುವಂಥ ಶಂಕಿತನನ್ನು ಕೂಡ ಟ್ರಂಪ್ ಅವರ ರಕ್ಷಣಾ ಸಿಬ್ಬಂದಿ ಹೊಡೆದುರುಳಿಸಿದ್ದಾರೆ. ಈಗಾಗಲೇ
ಅಮೆರಿಕದ ಪೆನ್ಸಿಲ್ವೇನಿಯಾದಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯಕ್ಕೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಟ್ರಂಪ್ ಮತ್ತು ಟ್ರಂಪ್ ಅವರ ಬೆಂಬಲಿಗರಿಂದ. ಯಾಕೆ ಹೀಗಾಯಿತು, ಏನು, ಯಾರು ಹೀಗೆ ಮಾಡಿದ್ದು, ಯಾರ ಕೈವಾಡ ಇದೆ ಇದರ ಹಿಂದೆ ಅನ್ನುವಂಥ ಒಂದಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಟ್ರಂಪ್ ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಕೂಡ ವಿರೋಧವನ್ನು ಅಲ್ಲೇ ಆನ್ ಸ್ಪಾಟಲ್ಲೇ ವ್ಯಕ್ತಪಡಿಸಿದ್ದಾರೆ. ಕೈ ಮುಷ್ಟಿಯನ್ನು ಕಟ್ಟಿ ಆಕ್ರೋಶವನ್ನು ಹೊರಹಾಕ್ತಾನೆ ಅಲ್ಲಿಂದ ಹೋಗಿರುವಂಥದ್ದು. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತಾ ಇದೆ. Something that said, take a look what happened. Something that said, take a look what happened. Something that said, take a look what happened. Something that said, take a look what happened.